ಮಾತರಿಗಳ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ನಮ್ಮ ಈಶ್ವರಮಂಗಲದಲ್ಲಿದ್ದೇನೆ ಸ್ನೇಹಿತರೆ. ಇಲ್ಲಿ ಪಂಚಮುಖಿ ಆಂಜನೇಯನ ಕ್ಷೇತ್ರ ಹಾಗೆ ಕೋದಂಡರಾಮನ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಏಪ್ರಿಲ್ 9ರಿಂದ ಏಪ್ರಿಲ್ 12ನೇ ತಾರೀಕಿನ ತನಕ ಇಲ್ಲಿ ಪಂಚಮುಖಿ ಆಂಜನೇಯನ ಕ್ಷೇತ್ರ ಹಾಗೂ ಕೋದಂಡರಾಮನ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ನಡೀಲಿಕ್ಕುಂಟು ಸ್ನೇಹಿತರೆ. ಇವತ್ತು ಚಪ್ಪರ ಮಹೋತ್ಸವ ಅಂದರೆ ಗಜಾನನ ಶಾಲೆ ಮೈದಾನದಲ್ಲಿ ಅಲ್ಲಿ ಯಾಗಗಳು ನಡೆಯುವಂಥದ್ದು. ವೈದೇಹಿ ಸಭಾಭವನದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಲಿಕ್ಕುಂಟು. ಹೇಗೆಲ್ಲ ಈ ಕಾರ್ಯಕ್ರಮಗಳು ನಡೀತು ಅಂತ ನೋಡಿಕೊಂಡು ಬರುವ ಸ್ನೇಹಿತರೆ, ಬನ್ನಿ. ಹಾಗೆ ಇನ್ನಷ್ಟೇ ಒಂದು 15-20 ದಿನಗಳಿರುವಂಥದ್ದು. ಎಲ್ಲರೂ ಬನ್ನಿ ಸ್ನೇಹಿತರೆ. ಇದು ಲೊಕೇಶನ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈಶ್ವರಮಂಗಲ, ಕರ್ನಾಟಕ ಕೇರಳ ಬಾರ್ಡರ್ ಆಗ್ತದೆ. ಪಂಚಮುಖಿ ಆಂಜನೇಯನ ಕ್ಷೇತ್ರ ಈಶ್ವರಮಂಗಲ, ಹಾಗೆಯೇ ಕೋದಂಡರಾಮನ ಕ್ಷೇತ್ರ, ಹಾಗೆಯೇ ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ಅಮರಗಿರಿ ಉಂಟು. ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಓಂ ಗಂಗೆ ಚೇಮನಿ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಯಂ ಮುಹೂರ್ತಃ ಸುಮುಹೂರ್ತೋಸ್ತಿ ಭವಂತೋ ಬ್ರುವಂತೋ ಅಯಂ ಮುಹೂರ್ತಃ ಸುಮುಹೂರ್ತಮಸ್ತೋ. ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಭ್ಯಭೋ ವದಂತಿ ಸಾನೋ ಮಂದ್ರೇ ಶಮುಂ ಚಂದುಹಾನ ಧೇನುರ್ವಾಗಸ್ಮಾನ್ ಪ್ರಸೃಷ್ಟದೇತೋ. ಓಂ ಭಾಗಧೇಯೇ ನೈವೈನಂ ಪ್ರಣಯತೆ ಬ್ರಾಹ್ಮಣ ಆರ್ಷೇಯ ಉತ್ತರೇತ್ ಬ್ರಾಹ್ಮಣೋ ಮಯಿ. ಸರ್ವಾ ದೇವತಾ ಆಹ ಸರ್ವಾಭಿರೇವೈನಂ ದೇವತಾ ವಿರುದ್ಧರತೆ. ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಾದ್ಯಾಚಾರ್ಯೇಭ್ಯೋ ನಮಃ. ಓಂ ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ. ದ್ವಾದಶೈತಾನಿ ನಾಮಾನಿ ಪಠೇ ಶೃಣುಯಾರ್ಪೆ. ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ. ತಸ್ಮೈ ಶ್ರೀಗಣಾಧಿಪತಯೇ ನಮಃ. ಸರ್ವೇಷು ಕಾಲೇ ಸಮಸ್ತದೇಶೇಷು ಶೇಷು ಕಾರ್ಯೇಷು ತದೇಶ್ವರೇಶ್ವರಃ. ಸರ್ವಸ್ವರೂಪೇ ಭಗವಾನನಾದಿರ್ಮಮಾಸ್ತು ಮಾಂಗಲ್ಯಾಭಿವೃದ್ಧಯೇ ಹರಿಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋದನುದ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಅನನ್ಯಾಶ್ಚಿಂತಯಂತೋ ಮಾ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸರ್ವೇಷು ಆರಂಭಕಾರ್ಯೇಷು ತ್ರಯಸ್ತ್ರಿಭುವನೇಶ್ವರಾಃ ದೇವಾದಿಶಂತು ನಃಸಿದ್ಧಿಂ ಬ್ರಹ್ಮೇಶಾನಿ ಜನಾರ್ದನಾಃ. ಸ್ಮೃತೆ ಸಕಲಕಲ್ಯಾಣಭಾಜನೆ ಯತ್ರ ಜಾಯತೆ ಪುರುಷಂ ತಮಜಂ ನಿತ್ಯಂ ದಜಾಮಿ ಶರಣಂ ಹರಿಮಾನ್. ದೇವಯಜ್ಞಾಮಾಚಾಸ್ತೆ ಭೂಯೋ ಹವಿಷ್ಕರಣಮಾಚಾಸ್ತೆ ದಿವ್ಯಂ ಧಾಮಾಚಾಸ್ತೆ ವಿಶ್ವಂ ಪ್ರಿಯಮಾಚಾಸ್ತೆ. ಯದನೇನ ಹವಿಷಾಚಾಸ್ತೆ ತದಸ್ಯಾತ್ ತದ್ರಧ್ಯಾತ್ ತದಸ್ಮೈ ದೇವಾರಾಸಂತಾಂ ತದಗ್ನಿರದೇವೋ ದೇವೇಭ್ಯೋ ವನತೆ ವಯಮಗ್ನಿರ್ಮಾನುಷಾಃ. ಈ ರೀತಿಯಲ್ಲಿ ಇವತ್ತಿನ ಸುಮುಹೂರ್ತ ಕಾಲದಲ್ಲಿ ಆ ಚಪ್ಪರ ಮುಹೂರ್ತವನ್ನು ಮಾಡಿಕೊಂಡು ಆ ಉತ್ಸವದ ಎಲ್ಲ ಕಾರ್ಯಾರಂಭವನ್ನು ಇವತ್ತಿನಿಂದ ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ. ಆ ಕಾರ್ಯಕ್ಕೆ ಯಾವುದೇ ರೀತಿಯಾದಂಥ ವಿಘ್ನಗಳು ಬಾರದಂಥ ರೀತಿಯಲ್ಲಿ ನಿರ್ವಿಘ್ನಕಾರಕನಾದಂಥ ಗುರು ಗಣಪತಿ ದೇವರು ಹಾಗೂ ಕ್ಷೇತ್ರದ ದೇವತೆಗಳಾದಂತಹ ಕೋದಂಡರಾಮಸ್ವಾಮಿ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರು ಅನುಗ್ರಹವನ್ನಿಟ್ಟು ಸರ್ವರಿಗೂ ಸಹಿತ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಸರ್ವಶ್ರೇಯಸ್ಸನ್ನು ಅನುಗ್ರಹ ಮಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಪರಿಪೂರ್ಣಂ ತದಸ್ತು ಮೇ. ಪ್ರಾರ್ಥನಾ ಶಕ್ತಿ ಪೂಜಾರಾಧನ ಆರಾಧಿತ ದೇವತಾ ಆಶ್ರಯಂತ ಪೂಜಾ ಮಧ್ಯೆ ಸ್ವರವರಣ ಮಂತ್ರತಂತ್ರ ಶ್ರದ್ಧಾ ಭಕ್ತಿ ಲೋಪಕಾಯ ಚಿತ್ತಾರ್ಥಂ ನಾಮತ್ರಯ ಪುಮಹಂಗರಿಶ್ವಮಚ್ಯುತಾಯ ಅನಂತಾಯ ಗೋವಿಂದಾಯ ವಿಷ್ಣುವೇ ನಮಃ. ವಿಷ್ಣುವೇ ಸಾಚನಃ. ಓಂ ಅಪವಿತ್ರ ಪವಿತ್ರ ಸರ್ವವತಃ ತಥೋಪಿ ವಾಯುಷ್ಣಂ ಸುಂದರಂ ಸಾಚನಃ ಸದಾಭ್ಯಾಭ್ಯಂ ನಮಸ್ತೆ ದೇವ್ಯೇ ನಮಃ. ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಆಸುರತಾಂ ಸಮರ್ಪಯಾಮಿ. ते परायणे पूर्वारोह संगते. ಮುಹೂರ್ತ ನೋಡಿಕೊಂಡು ಅದಕ್ಕೆ ಪೂಜಾ ವಿಧಿಗಳನ್ನು ಮುಗಿಸಿಕೊಂಡು ನಮ್ಮ ಗಿಜ್ಜಗಿರಿಯ ಕ್ಷೇತ್ರದ ಉಪಾಧ್ಯಕ್ಷರು ಉದ್ಯಮಿಗಳು ಇದ್ದೇವೆ. ಈ ಕಂಬ ನೆಡುವ ಮೂಲಕ ಅವರ ದಿವ್ಯ ಹಸ್ತದಿಂದ ಅದನ್ನು ನೆಡುವ ಮೂಲಕ ಈ ಕಾರ್ಯಕ್ಕೆ ಚಾಲನೆ ನೀಡಲಿಕ್ಕೆ ಇವತ್ತಿದ್ದೇವೆ.
ಅವರು ಈಗಾಗಲೇ ಬಂದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಅವರ ಎಲ್ಲ ಕೆಲಸಗಳನ್ನು ಬದಿಗೊತ್ಕೊಂಡು ಇಲ್ಲಿ ಬಂದಿದ್ದಾರೆ. ತದೇವ ಲಕ್ಷ್ಮಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ಶಂಕರಿಕಂ ಸ್ಮರಾಮಿ ದಾನಂ ಬಕಾಲಂ ಸುಮುಹೂರ್ತೋऽಸ್ತಿ ಭವಂತೋ ಭವಂತೋ ಸುಮುಹೂರ್ತಮಸ್ತೋ ಸ್ವಸ್ತಿ ನೋ ಮಿಮೀತಾಮಶ್ವಿನಾ ಭಗಸ್ವಸ್ತಿ ದೇವತಾ ಜಾನತಾ ಸಂಕವೇಮಹಿ ಸ್ವಸ್ತಿಶ್ರವಾಃ ಸ್ವಸ್ತಿ ನಃ पूषा विश्ववेदाः ಓಂ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತೌತ ವಿಶ್ವತಸ್ವಾತ್ಮಂ ಬಾಹುಭ್ಯಾಂ ನಮತಿ ಸಂಬದಸ್ಸೇತ್ಯಾವ ಪಂಚಮುಖಿ ಆಂಜನೇಯ ದೇವರ ಎದುರುಗಡೆ ಈಗ ಕಾಮಗಾರಿ ಆಗ್ತಾ ಉಂಟು. ಈಗ ಇಲ್ಲಿ ವೈದೇಹಿ ಸಭಾಭವನದಲ್ಲಿದ್ದೇನೆ. ಇನ್ನೇನು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೀಲಿಕ್ಕೆ ಉಂಟು ಸ್ನೇಹಿತರೆ. ಹನುಮಗಿರಿ ಬ್ರಹ್ಮಕಲಶೋತ್ಸವ 2026 ಚಪ್ಪರ ಮುಹೂರ್ತ ಆದ ನಂತರ ಆಮಂತ್ರಣ ಪತ್ರಿಕೆ ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ಇಲ್ಲಿ ತಿಂಡಿಯ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಸ್ನೇಹಿತರೆ. ಯಾರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ, ಇನ್ನು ಯಾರೆಲ್ಲ ನಮ್ಮೊಟ್ಟಿಗೆ ಸೇರಿಕೊಳ್ತಾ ಇದ್ದಾರೆ, ಅವರನ್ನೆಲ್ಲ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನಾನು ಜಯಂತ ನಡುಬೈಲ್, ಅಕ್ಷಯ ಕಾಲೇಜಿನ ಚೇರ್ಮ್ಯಾನ್ ಮತ್ತು ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯ ಗೌರವಾಧ್ಯಕ್ಷನಾಗಿ ಬೇರೆ ಬೇರೆ ದೇವಸ್ಥಾನಗಳ ಕಮಿಟಿಯಲ್ಲಿ ಇದ್ದು ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಿದ್ದೇನೆ. ಇವಾಗ ಶ್ರೀ ಕ್ಷೇತ್ರ ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷನಾಗಿದ್ದೇನೆ. ಅಂದರೆ ಇವತ್ತು ಬೆಳಿಗ್ಗೆ ಚಪ್ಪರ ಮಹೋತ್ಸವ ಕಾರ್ಯಕ್ರಮ ಆಯಿತು ಸರ್. ಚಪ್ಪರ ಸಮಿತಿಯ ಸಂಚಾಲಕರಾಗಿ ಒಂದು ಇಬ್ಬರನ್ನು ಮಾಡಿ ಅದರ ಬೇರೆ ಬೇರೆ ಸ್ವಯಂ ಸೇವಕರು ಅದರಲ್ಲಿದ್ದಾರೆ. ಆದರೆ ಇವತ್ತು ಬೆಳಿಗ್ಗೆ 10:45ಕ್ಕೆ ಚಪ್ಪರ ಮುಹೂರ್ತದ ಒಂದು ಇದಿತ್ತು. ಆ ಚಪ್ಪರ ಮುಹೂರ್ತ ಮಾಡುವಂಥ ಯೋಗ ನನಗೆ ಕೂಡಿ ಬಂದಿತ್ತು. ಅದರಲ್ಲಿ ಎಲ್ಲ ಗಣ್ಯರು ಕೂಡ ಅದರಲ್ಲಿ ಭಾಗವಹಿಸಿದರು. ಒಳ್ಳೆ ರೀತಿಯಲ್ಲಿ ಚಪ್ಪರ ಮುಹೂರ್ತ ಆಯಿತು. ಅಂದರೆ ಚಪ್ಪರ ಮುಹೂರ್ತ ಅಂತ ಹೇಳಿದರೆ ಎಂತ ಸರ್? ಆ ಮೈದಾನದಲ್ಲಿ ಏನಾದರೂ ಕಾರ್ಯಕ್ರಮಗಳು ಉಂಟಾ? ಇದು ಈಗ ಚಪ್ಪರ ಮುಹೂರ್ತ ಇದೇ ದೇವಸ್ಥಾನದ ಎದುರುಗಡೆಯಲ್ಲಿರುವಂಥ ಒಂದು ಶಾಲೆಯ ಗ್ರೌಂಡಲ್ಲಿ ಆಯಿತು. ಆ ಗ್ರೌಂಡಲ್ಲಿ ದೊಡ್ಡದಾದಂಥ ಒಂದು ದೊಡ್ಡ ಗ್ರೌಂಡ್ ಅದು. ಅಲ್ಲೇ ಆ ಗ್ರೌಂಡ್ನ ಒಂದು ಸೈಡಲ್ಲಿ ವೈದಿಕ ಕಾರ್ಯಕ್ರಮಗಳೊಂದಿಗೆ ಆ ಚಪ್ಪರ ಮುಹೂರ್ತದ ಕಾರ್ಯಕ್ರಮ, ಒಂದು ತೋರಣ ಮುಹೂರ್ತ ಕೂಡ ಅಲ್ಲಿ ಆಯ್ತದು. ಆಂಜನೇಯ ಸನ್ನಿಧಿಯ ಬ್ರಹ್ಮಕಲಶೋತ್ಸವದ ಏಪ್ರಿಲ್ 9ರಿಂದ ಏಪ್ರಿಲ್ 12 ತನಕ ನಡೆಯುವಂಥ ಈ ಕಾರ್ಯಕ್ರಮ, ಈ 4 ದಿನದ ಕಾರ್ಯಕ್ರಮಗಳು ಪ್ರತಿನಿತ್ಯ ವೈದಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಅದೇ ರೀತಿ ವೈದಿಕ ಕಾರ್ಯಕ್ರಮಗಳ ಒಟ್ಟಿಗೆ ಯಾಗವು ಒಂದು ದಿನ ಯಾಗವು ಅಂದರೆ ಎಲ್ಲಿ ಇಲ್ಲದಂಥ ದೊಡ್ಡ ಮಟ್ಟದ ಒಂದು ಯಾಗಶಾಲೆಯು ಇಲ್ಲಿ ನಡೆಯಲಿಕ್ಕಿದೆ. ಆನಂತರ ಬೆಳಗ್ಗಿಂದ ಸಂಜೆ ರಾತ್ರಿ ತನಕ ಸಾಂಸ್ಕೃತಿಕ ದೊಡ್ಡ ದೊಡ್ಡ ಕಲಾವಿದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಯಾಗ ಎಲ್ಲ ದಿನ ಕೂಡ ಉಂಟಾ? ಇಲ್ಲ, ಯಾಗ ಒಂದು ದಿನ. ಇವತ್ತು ಏನೆಲ್ಲ ಕಾರ್ಯಕ್ರಮಗಳಿತ್ತು ಸರ್? ಇವತ್ತು ಬೆಳಿಗ್ಗೆ 10:45ಕ್ಕೆ ಚಪ್ಪರ ಮುಹೂರ್ತದ ಕಾರ್ಯಕ್ರಮ ಆಯಿತು. ಆನಂತರ ಬಂದು ಶ್ರೀ ಕ್ಷೇತ್ರ ಹನುಮಗಿರಿಯ ಸಭಾ ಅಂಗಣದಲ್ಲಿ ವೆಬ್ಸೈಟ್ ಅನಾವರಣ ಆಯಿತು. ಅಂದರೆ ಹನುಮಗಿರಿಯ ಚಿತ್ರಣ ಇರುವಂಥ ವೆಬ್ಸೈಟ್ ಇವತ್ತು ಅನಾವರಣ ಆಯಿತು. ಆನಂತರ ಬ್ರಹ್ಮಕಲಶೋತ್ಸವದ ಆಮಂತ್ರಕ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಮತ್ತು ಈಗ ಕ್ಷೇತ್ರದಲ್ಲಿ ಈಗ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಉಂಟು ಅಂದರೆ ಈಗಿನ ದಿನಗಳಲ್ಲಿ? ಈಗ ಕ್ಷೇತ್ರದಲ್ಲಿ 3 ಹೊತ್ತು ಪೂಜೆಗಳು ನಡೀತಾ ಇದೆ. ಆನಂತರ ಪ್ರತಿದಿನ ಉಪಹಾರದ ಒಟ್ಟಿಗೆ ಪ್ರತಿದಿನ ಅನ್ನದಾನದ ಸೇವೆ ನಡೀತದೆ. ಆನಂತರ ಗೋಶಾಲೆಯೂ ಕೂಡ ಇದೆ. ಗೋಶಾಲೆ ಮೂಲಕ ಪೂಜೆಗಳು ನಡೀತದೆ. ಇಲ್ಲಿ ಒಂದು ವಿಶೇಷ ಅಂದರೆ ಯಾರಿಗೆ ಶನಿ ದೋಷದ ಏನಾದರೂ ಕಂಡು ಬಂದಲ್ಲಿ ಇಲ್ಲಿಯ ಶನಿ ಪೂಜೆ ಮಾಡಿದಲ್ಲಿ ಅವರ ಎಲ್ಲ ಪರಿಹಾರಗಳು ಇಲ್ಲಿ ನಡೀತದೆ ಎಂಬ ಒಂದು ಕಾರಣಿಕ ಕೂಡ ನಡೆದಿದೆ. ಆ ಕಾರಣದಿಂದ ಇದು ದೊಡ್ಡ ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ. ರಾಮತಾರಕ ಜಪ ಏನಾದರೂ ಈಗ ನಡೀತಾ ಉಂಟು ಸರ್? ಪ್ರತಿದಿನ ನಿತ್ಯವೂ ಒಂದು 50 ಜನರ ಮೂಲಕ ನಡೀತಾ ಇದೆ. ನಂತರ ಈಗ ಇದಕ್ಕೆ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿಯಾಗಿ ಇಡೀ ಕರ್ನಾಟಕ, ಕೇರಳದ ಎಲ್ಲ ಕಡೆಯಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಆನಂತರ ಒಂದು ಸಾಧಾರಣ 60 ಗ್ರಾಮ ಸಮಿತಿಗಳನ್ನು ಕೂಡ ರಚನೆ ಮಾಡಲಾಗಿದೆ. 8 ತಾರೀಕಿಗೆ ಒಂದು ದೊಡ್ಡದಾದ ಮಟ್ಟದ ಹೊರೆಕಾಣಿಕೆಯನ್ನು ಕೂಡ ಮಾಡಲಾಗಿದೆ.
ಪ್ರತಿದಿನ ನಿತ್ಯ ಲಕ್ಷಾಂತರ ಜನ ಬಂದು ಸೇರುವಂಥ ನಿರೀಕ್ಷೆ ಕೂಡ ಇದೆ. ಈಗಾಗಲೇ ಸ್ವಯಂ ಸೇವಕರು ಇದರಲ್ಲಿ ತುಂಬ ಕಾರ್ಯಕರ್ತರು ಕೂಡ ಪ್ರಯತ್ನ ಪಡ್ತಿದ್ದಾರೆ. ಆದ ಕಾರಣ ಇದೊಂದು ದೊಡ್ಡ ಕ್ಷೇತ್ರವಾಗಿ ಬೆಳೆಯುವಂಥ ನಿರೀಕ್ಷೆಯನ್ನು ಇಟ್ಟು ಈ ಬ್ರಹ್ಮಕಲಶೋತ್ಸವ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಎಂಬ ಎಲ್ಲ ಜನರ ಒಂದು ಭಾವನೆಯಲ್ಲಿದೆ. ಯಾಕೆಂದರೆ ಒಂದು ಮೀಟಿಂಗ್ಗೆ ಇಲ್ಲಿ ಒಂದು ವಾರಕ್ಕೊಮ್ಮೆ ಮೀಟಿಂಗ್ ಸೇರುವಾಗಲೇ 500 ಜನಕ್ಕಿಂತ ಮೇಲ್ಪಟ್ಟು ಇಲ್ಲಿ ಮೀಟಿಂಗ್ ಸೇರ್ತಾ ಇದ್ದಾರೆ. ಎಲ್ಲರಿಗೂ ಜವಾಬ್ದಾರಿಗಳು ಬೇರೆ ಬೇರೆಯವರಿಗೆ ಕೊಟ್ಟ ಆಗಿದೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಹನುಮಗಿರಿ ಬ್ರಹ್ಮಕಲಶದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ನೆರವೇರಿಸಿದವರು ತೊಡಗಿಸಿಕೊಂಡವರು ಸಂತೋಷವಾಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಎಲ್ಲ ಭಕ್ತರಿಗೆ ಕ್ಷೇತ್ರದಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹನುಮಗಿರಿ ಬ್ರಹ್ಮಕಲಶೋತ್ಸವದ ಚಪ್ಪರ ಮುಹೂರ್ತ ಹಾಗೂ ಇವತ್ತು ಆಮಂತ್ರಣ ಪತ್ರಿಕೆ ಅನಾವರಣ ಆಯಿತು. ಸೊ ಹಾಗೆಯೇ ಇದೊಂದಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಂಡು ಬಂದೆವು ಸ್ನೇಹಿತರೆ. ಹಾಗಾದರೆ ಈ ವಿಡಿಯೋವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು. ಹನುಮಗಿರಿಯಲ್ಲಿ ಕೆಲಸಗಳೆಲ್ಲ ಆಗ್ತಾ ಉಂಟು. ಮೊದಲು ಬೇರೆ ರೀತಿ ಇತ್ತು, ಸೊ ಅದನ್ನೆಲ್ಲ ತೆಗೆದು ಈಗ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ.